ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ನಡ ಸಾಹಿತ್ಯದ ಮಹಾನ್ ವಚನಕಾರ್ತಿ ಅಕ್ಕ ಮಹಾದೇವಿಯವರ ವಚನಗಳನ್ನು ತಿಳಿದುಕೊಳ್ಳೋಣ. ಪ್ರಕೃತಿಯ ಉದಾಹರಣೆಗಳ ಮೂಲಕ ಅವರು ಜೀವನದ ದೊಡ್ಡ ಸತ್ಯಗಳನ್ನು ತುಂಬ ಸರಳವಾಗಿ ಹೇಳಿದ್ದಾರೆ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಲಾಸ್ಟ್ ಫೇಸ್ ಸ್ಟಡಿ. ಇಂದಿನ ವಿಡಿಯೋದಲ್ಲಿ ಅಕ್ಕ ಮಹಾದೇವಿಯರ ವಚನಗಳ ಅರ್ಥ, ಸಂದೇಶ ಮತ್ತು ಆಳವಾದ ತತ್ವವನ್ನು ಸುಲಭವಾಗಿ ತಿಳಿದುಕೊಳ್ಳೋಣ. ಕವಿ ಪರಿಚಯ. ಅಕ್ಕ ಮಹಾದೇವಿಯವರು ಕನ್ನಡ ಸಾಹಿತ್ಯದ ಪ್ರಸಿದ್ಧ ವಚನಗಾರ್ತಿ ಹಾಗೂ ಶಿವಶರಣೆಯಾಗಿ ಪ್ರಸಿದ್ಧರಾಗಿದ್ದಾರೆ. ಅವರು 12ನೇ ಶತಮಾನದಲ್ಲಿ ಶಿವಮೊಗ್ಗ ಜಿಲ್ಲೆಯ ಉಡುತಡಿ ಎಂಬ ಊರಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಅವರಿಗೆ ಶಿವನ ಮೇಲಿನ ಅಪಾರ ಭಕ್ತಿ ಇತ್ತು. ಚನ್ನಮಲ್ಲಿಕಾರ್ಜುನರನ್ನು ತಮ್ಮ ಆರಾಧ್ಯ ದೇವರೆಂದು ಭಾವಿಸಿ ಭಕ್ತಿಯ ಜೀವನವನ್ನು ನಡೆಸಿದರು. ಅಕ್ಕ ಮಹಾದೇವಿಯರ ಮೊದಲನೆಯ ವಚನದ ಸಾಲುಗಳನ್ನು ವಿವರಣೆಯನ್ನ ನಾವು ನೋಡುತ್ತಾ ಹೋಗುವ. ಮೊದಲನೇದಾಗಿ, ಅಕ್ಕ ಮಹಾದೇವಿಯವರು ಹೊಟ್ಟೆಯ ಹಸಿವಿನಿಂದ ದೇಹದ ಅಗತ್ಯಗಳಿಂದ ಕಾಡಿಗೆ ಹೋಗಿದ್ದೇನೆ ಎಂದು ಹೇಳಿದ್ದಾರೆ. ಇಲ್ಲಿ ಒಡಲ ಕಳವಳ ಎಂದರೆ ದೇಹದ ಚಿಂತೆ ಅಥವಾ ಬದುಕಿನ ಅವಶ್ಯಕತೆ ಎಂದು ಅರ್ಥ. ಪ್ರಕೃತಿಯಲ್ಲಿ ಮನುಷ್ಯ ಬದುಕಲು ಬೇಕಾದ ಎಲ್ಲವೂ ಇವೆ, ಆದರೆ ಮನುಷ್ಯ ತನ್ನ ಅಗತ್ಯಗಳಿಗಾಗಿ ಪ್ರಕೃತಿಯ ಮೇಲೆಯೇ ಅವಲಂಬಿಸುತ್ತಾನೆ ಎಂಬ ಅರ್ಥವನ್ನು ಈ ಸಾಲು ನೀಡುತ್ತದೆ. ಅವರು ಮರಗಳು ಮತ್ತು ಗಿಡಗಳ ಬಳಿ ತಮ್ಮ ದೇಹದ ಅಗತ್ಯಕ್ಕಾಗಿ ಕೇಳಿಕೊಂಡರು ಎಂದು ಹೇಳಿದ್ದಾರೆ. ಇಲ್ಲಿ ದೇಹದ ಅಗತ್ಯವೆಂದರೆ ತಮ್ಮ ಹಸಿವಾಗಿರ್ಬೋದು, ವಿಶ್ರಮಕ್ಕೆಂದು ಕಾಡಿಗೆ ಹೋಗಿರಬಹುದು. ಪ್ರಕೃತಿಯ ಉದಾಹರಣೆ ಮೂಲಕ ಅಕ್ಕ ಮಹಾದೇವಿಯವರು ಪ್ರಕೃತಿ ಯಾವಾಗಲೂ ಕೊಡುವ ಗುಣ ಹೊಂದಿದೆ ಎಂದು ತಿಳಿಸಿದ್ದಾರೆ. ಮನುಷ್ಯ ಮಾತ್ರ ಸ್ವಾರ್ಥದಿಂದ ಕೇಳುತ್ತಾನೆ ಎಂಬುದು ಈ 2ನೇ ಸಾಲಿನ ಅರ್ಥವಾಗಿದೆ. 3ನೇ ಸಾಲಿನಲ್ಲಿ, ಗಿಡಗಳು ಮತ್ತು ಮರಗಳು ಏನನ್ನೂ ನಿರಾಕರಿಸದೆ ಕೊಟ್ಟವು ಎಂದು ಅವರು ಹೇಳಿದ್ದಾರೆ. ಇಲ್ಲಿ ಲಿಂಗ ಎಂದರೆ ಶಿವ ತತ್ವ ಅಥವಾ ದೈವತ್ವ. ಪ್ರಕೃತಿಯ ಪ್ರತಿಯೊಂದು ವಸ್ತುವಿನಲ್ಲೂ ದೇವರ ಅಸ್ತಿತ್ವ ಇದೆ ಎಂಬ ಸಂದೇಶವನ್ನು ಈ ಸಾಲು ನೀಡುತ್ತದೆ. ಪ್ರಕೃತಿಯು ಯಾವ ಪ್ರತಿಫಲವನ್ನು ನಿರೀಕ್ಷಿಸದೆ ಎಲ್ಲರಿಗೂ ಸಹಾಯ ಮಾಡುತ್ತದೆ. ಇದೇ ನಿಜವಾದ ಭಕ್ತಿ ಎಂದು ಅಕ್ಕ ಮಹಾದೇವಿಯವರು ತಿಳಿಸಿದ್ದಾರೆ. ಇನ್ನು ಮುಂದಿನ ಸಾಲಿನಲ್ಲಿ ನೋಡಬೇಕಾದರೆ, ಅಕ್ಕ ಮಹಾದೇವಿಯವರು ನಾನು ಕೇಳಿ ಸಾಮಾನ್ಯ ಮನುಷ್ಯಳಾದೆ, ಆದರೆ ಅವು ಕೊಟ್ಟು ಭಕ್ತರಾದವು ಎಂದು ಹೇಳಿದ್ದಾರೆ. ಇಲ್ಲಿ ಅವರು ಒಂದು ದೊಡ್ಡ ಸತ್ಯವನ್ನು ಹೇಳಿದ್ದಾರೆ. ಅದೇನೆಂದರೆ, ಯಾವಾಗಲೂ ಕೇಳುವ ಮನುಷ್ಯ ಸ್ವಾರ್ಥಿಯಾಗಿರುತ್ತಾನೆ, ಆದರೆ ಕೊಡುವ ಗುಣ ಹೊಂದಿರುವವರು ಭಕ್ತರಾಗಿರುತ್ತಾರೆ ಎಂದು ಇಲ್ಲಿ ಹೇಳಲಾಗಿದೆ. ಪ್ರಕೃತಿ ಮನುಷ್ಯನಿಗಿಂತ ಶ್ರೇಷ್ಠವಾಗಿದೆ ಎಂಬ ಅರ್ಥವನ್ನು ಈ ಸಾಲು ನೀಡುತ್ತದೆ. ಕೊನೆಯಲ್ಲಿ ಅವರು ತಮ್ಮ ಆರಾಧ್ಯ ದೇವರಾದ ಚನ್ನಮಲ್ಲಿಕಾರ್ಜುನನನ್ನು ಉದ್ದೇಶಿಸಿ, ಇನ್ನು ಮುಂದೆ ನಾನು ಯಾರ ಬಳಿಯೂ ಏನನ್ನೂ ಬೇಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡುತ್ತಾರೆ. ಇಲ್ಲಿ ಅಕ್ಕ ಮಹಾದೇವಿಯರು ಭೌತಿಕ ಆಸೆಗಳನ್ನು ಬಿಟ್ಟು ಆತ್ಮಶಾಂತಿ ಮತ್ತು ಭಕ್ತಿಯ ದಾರಿಯನ್ನು ಆರಿಸಿಕೊಂಡಿದ್ದಾರೆ. ಈ ವಚನದಲ್ಲಿ ಅಕ್ಕ ಮಹಾದೇವಿಯವರು ಪ್ರಕೃತಿಯ ಉದಾಹರಣೆಗಳ ಮೂಲಕ ಕೊಡುವ ಗುಣದ ಮಹತ್ವವನ್ನು ತಿಳಿಸಿದ್ದಾರೆ. ಪ್ರಕೃತಿ ಯಾವ ಪ್ರತಿಫಲವನ್ನು ಬೇಡದೆ ಎಲ್ಲರಿಗೂ ಕೊಡುತ್ತದೆ. ಮನುಷ್ಯ ಮಾತ್ರ ಯಾವಾಗಲೂ ಕೇಳುತ್ತಾನೆ ಇರುತ್ತಾನೆ. ಕೊಡುವ ಮನಸ್ಸುಳ್ಳವರೇ ನಿಜವಾದ ಭಕ್ತರು ಎಂಬ ಸಂದೇಶವನ್ನು ತುಂಬ ಸುಂದರವಾಗಿ ಇಲ್ಲಿ ಹೇಳಿದ್ದಾರೆ. ಹೊಟ್ಟೆ, ದೇಹ ಮತ್ತು ಭೌತಿಕ ಆಸೆಗಳಿಗಿಂತ ಭಕ್ತಿ, ತ್ಯಾಗ ಮತ್ತು ಆತ್ಮಶುದ್ಧಿ ಮುಖ್ಯ ಎಂಬುದನ್ನು ಈ ವಚನದ ಮೂಲಕ ಅಕ್ಕ ಮಹಾದೇವಿಯವರು ತಿಳಿಸಿದ್ದಾರೆ. ಇನ್ನು ಅಕ್ಕ ಮಹಾದೇವಿಯವರ 2ನೆಯ ವಚನದ ಅರ್ಥ ನೋಡಬೇಕಾದರೆ, ಅವರು ಗಂಗಾ, ಅಗ್ನಿ, ಜ್ಯೋತಿ ಮತ್ತು ಜ್ಞಾನಿಗಳನ್ನು ಉದಾಹರಣೆಯಾಗಿ ಬೆಳೆಸಿದ್ದಾರೆ. ಹೊಗೆಯ ಜೊತೆ ಸೇರಿದ ಬೆಟ್ಟಗಳು ಪವಿತ್ರವಾಗುವಂತೆ, ಬೆಂಕಿಯ ಜೊತೆ ಸೇರಿದ ಮರ ಸುಟ್ಟು ತನ್ನ ಹಳೆಯ ರೂಪ ಕಳೆದುಕೊಳ್ಳುವಂತೆ, ಬೆಳಕು ಬಂದಾಗ ಕತ್ತಲು ದೂರವಾಗುವಂತೆ, ಜ್ಞಾನಿಗಳು ಜೊತೆ ಇದ್ದ ಅಜ್ಞಾನಿಗಳಿಗೂ ಜ್ಞಾನ ಬರುತ್ತದೆ ಎಂದು ಅವರು ಹೇಳುತ್ತಾರೆ. ಇಲ್ಲಿ ಪ್ರಕೃತಿಯ ಪ್ರತಿಯೊಂದು ಉದಾಹರಣೆಯು ಮನುಷ್ಯನ ಬದುಕಿಗೆ ಸಂಬಂಧಿಸಿದೆ. ಮನುಷ್ಯನು ಯಾರ ಜೊತೆ ಇರುತ್ತಾನೋ, ಯಾವ ಚಿಂತನೆಗಳನ್ನು ಅನುಸರಿಸುತ್ತಾನೋ ಅವನ ಜೀವನವನ್ನು ರೂಪಿಸುತ್ತದೆ. ಕೆಟ್ಟ ಸಂಗತಿ ಮನುಷ್ಯನನ್ನು ಕೆಟ್ಟ ದಾರಿಗೆ ಕರೆದೊಯ್ಯಬಹುದು, ಆದರೆ ಒಳ್ಳೆಯರ ಸಂಗತಿ ಜೀವನವನ್ನೇ ಶುದ್ಧಗೊಳಿಸಿ ಜ್ಞಾನ ಮತ್ತು ಸತ್ಯದ ದಾರಿಗೆ ಕರೆದೊಯ್ಯುತ್ತದೆ. ಈ ಸಾಲಿನಲ್ಲಿ ಅಕ್ಕ ಮಹಾದೇವಿಯವರು ಚನ್ನಮಲ್ಲಿಕಾರ್ಜುನನನ್ನು ಪ್ರಾರ್ಥಿಸುತ್ತಾರೆ. ನಿನ್ನ ಭಕ್ತರ ಜೊತೆ ನನ್ನನ್ನು ಸೇರಿಸು, ಆಗ ನನ್ನ ಜನನ ಮರಣ ದುಃಖಗಳು ದೂರವಾಗುತ್ತದೆ ಎಂದು ಅವರು ಹೇಳುತ್ತಾರೆ. ಇಲ್ಲಿ ಭಕ್ತಿಯ ಮೂಲಕ ಆತ್ಮಶಾಂತಿ ಮತ್ತು ಮೋಕ್ಷವನ್ನು ಪಡೆಯಬಹುದು ಎಂಬ ಸಂದೇಶವನ್ನು ನೀಡಿದ್ದಾರೆ. 3ನೇ ವಚನದಲ್ಲಿ ಅವರು ಬೆಟ್ಟ, ಇದ್ದಲು ಮತ್ತು ಕಬ್ಬಿಣದ ಉದಾಹರಣೆಗಳ ಮೂಲಕ ವಚನವನ್ನು ವಿವರಿಸುತ್ತಾರೆ.
ಜನರು ಬೆಟ್ಟದಲ್ಲಿ ಸಾರವಿಲ್ಲ, ಯೂಸ್ಲೆಸ್ ಹೇಳ್ತಾರೆ. ಆದರೆ ಬೆಟ್ಟದಲ್ಲಿ ಮರಗಳು ಮತ್ತು ಸಸ್ಯಗಳು ಬೆಳೆಯುತ್ತವೆ, ಇದರಿಂದ ಹೊರಗೆ ಕಾಣುವುದು ಸಂಪೂರ್ಣ ಸತ್ಯವಲ್ಲ ಎಂಬುದು ಅರ್ಥ ಬರುತ್ತದೆ. ಇದೇ ರೀತಿ ಇದ್ದಲಿಗೆ ರಸವಿಲ್ಲ ಎಂದು ಜನರು ಹೇಳುತ್ತಾರೆ. ಇಲ್ಲಿ ರಸವಿಲ್ಲ ಅಂದರೆ ಫಲವತ್ತಿಲ್ಲ, ಅಂದರೆ ಉಪಯೋಗವಿಲ್ಲ ಎಂದರ್ಥ. ಆದರೆ ಅದೇ ಇದ್ದಲು ಕಬ್ಬಿಣದ ಕರಗಿಸುವ ಶಕ್ತಿಯನ್ನು ಹೊಂದಿದೆ. ಇದರ ಮೂಲಕ ಅಕ್ಕ ಮಹಾದೇವಿಯವರು ನಿಜವಾದ ಶಕ್ತಿ ಹೊರಗೆ ಕಾಣುವುದಿಲ್ಲ ಎಂದು ಹೇಳಿದ್ದಾರೆ. ಮನುಷ್ಯನೊಳಗಿನ ಆತ್ಮಶಕ್ತಿ, ಜ್ಞಾನ ಮತ್ತು ಭಕ್ತಿ ಕೂಡ ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಅವುಗಳ ಪ್ರಭಾವ ಬಹಳ ದೊಡ್ಡದು. ಕೊನೆಯ ಸಾಲಿನಲ್ಲಿ ಅಕ್ಕ ಮಹಾದೇವಿಯವರು ಹೀಗೆ ಹೇಳುತ್ತಾರೆ: ಜನರು ನನಗೆ ದೇಹದ ಅರಿವು ಇಲ್ಲ ಎನ್ನುತ್ತಾರೆ, ಆದರೆ ನಾನು ಚನ್ನಮಲ್ಲಿಕಾರ್ಜುನನ ಪ್ರೀತಿಯಲ್ಲಿ ಸಂಪೂರ್ಣವಾಗಿ ಲೀನವಾಗಿದ್ದೇನೆ ಎಂದು ಹೇಳುತ್ತಾರೆ. ಇಲ್ಲಿ ದೇಹಕ್ಕಿಂತ ಆತ್ಮ ಮತ್ತು ಭಕ್ತಿ ಮುಖ್ಯ ಎಂಬ ತತ್ವವನ್ನು ಅವರು ಸಾರಿದ್ದಾರೆ. ಈ ವಚನಗಳ ಮೂಲಕ ಅಕ್ಕ ಮಹಾದೇವಿಯವರು ಪ್ರಕೃತಿಯ ಉದಾಹರಣೆಗಳನ್ನು ಬಳಸಿಕೊಂಡು ಜೀವನದ ಆಳವಾದ ಸತ್ಯಗಳನ್ನು ತಿಳಿಸಿದ್ದಾರೆ. ಒಳ್ಳೆಯ ಸಂಗತಿ ಮನುಷ್ಯನ ಜೀವನವನ್ನು ಬದಲಾಯಿಸುತ್ತದೆ, ಜ್ಞಾನ ಅಜ್ಞಾನವನ್ನು ದೂರ ಮಾಡುತ್ತದೆ. ಹೊರಗಿನ ರೂಪಕ್ಕಿಂತ ಒಳಗಿನ ಶುದ್ಧತೆ ಮತ್ತು ಭಕ್ತಿ ಮುಖ್ಯ. ದೇವರ ಮೇಲಿನ ನಿಜವಾದ ಪ್ರೀತಿ ಮನುಷ್ಯನಿಗೆ ಶಾಂತಿ ಮತ್ತು ಮುಕ್ತಿ ನೀಡುತ್ತದೆ ಎಂಬುದೇ ಈ ವಚನಗಳ ಮುಖ್ಯ ಸಂದೇಶವಾಗಿದೆ. ಸೊ ಇದಿಷ್ಟು ಅಕ್ಕ ಮಹಾದೇವಿಯವರ ವಚನಗಳ ಸುಲಭ ವಿವರಣೆ ಆಗಿರುತ್ತದೆ. ಈ ವಚನಗಳ ಮೂಲಕ ಅವರು ಒಳ್ಳೆಯ ಸಂಗಾತಿ, ಜ್ಞಾನ, ಭಕ್ತಿ ಮತ್ತು ಒಳಗಿನ ಶಕ್ತಿಯ ಮಹತ್ವವನ್ನು ಬಹಳ ಸುಂದರವಾಗಿ ತಿಳಿಸಿದ್ದಾರೆ. ಈ ವಿಡಿಯೋ ನಿಮಗೆ ಉಪಯೋಗವಾಗಿದ್ದರೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ಮತ್ತು ಮುಂದಿನ ವಿಡಿಯೋ ಯಾವ ಪಾಠದ ವಿವರಣೆ ಬೇಕು ಅನ್ನೋದನ್ನು ಕಮೆಂಟಿನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಆಫ್ ಲಾಸ್ಟ್ ಫೇಸ್ ಸ್ಟಡಿ.